ದಿನಕ್ಕೆ ಮಧ್ಯಪ್ರಾಚ್ಯದ ಮಹಾಯುದ್ಧ ವ್ಯಾಪಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ಹಿನ್ನೆಲೆ ಕಚ್ಚಾ ತೈಲದ ಕೊರತೆ ಎದುರಾಗಿದೆ. ಹೋರ್ಮುಜ್ ಜಲಸಂಧಿ ಬಂದ್ನಿಂದಾಗಿ ಭಾರತಕ್ಕೆ ತೈಲ ಸಂಕಷ್ಟ. ರಷ್ಯಾದಿಂದ ಹೆಚ್ಚುವರಿ ತೈಲ ಖರೀದಿಗೆ ಭಾರತ ಮುಂದಾಗಿದೆ. ಪೂರ್ವ ಏಷ್ಯಾಗೆ ಸರಬರಾಜು ಆಗಬೇಕಿದ್ದ ರಷ್ಯಾ ತೈಲ ಭಾರತಕ್ಕೆ ರಷ್ಯಾದ 2 ಬೃಹತ್ ತೈಲ ಟ್ಯಾಂಕರ್ಗಳು ಬಂದಿದೆ. 1.4 ಮಿಲಿಯನ್ ಬ್ಯಾರೆಲ್ ಹೆಚ್ಚುವರಿ ತೈಲವನ್ನ ಭಾರತ ಖರೀದಿಸಿದೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಭಾರತಕ್ಕೂ ತಟ್ಟಿದೆ. ಹೋರ್ಮುಜ್ ಜಲಸಂಧಿ ಬಂದ್ನಿಂದಾಗಿ ಭಾರತಕ್ಕೆ ತೈಲ ಸಂಕಷ್ಟ ಎದುರಾಗಿದೆ. ಹೀಗಾಗಿ ರಷ್ಯಾದಿಂದ ಹೆಚ್ಚುವರಿ ತೈಲ ಖರೀದಿಗೆ ಭಾರತ ಮುಂದಾಗಿದೆ. 1.4 ಮಿಲಿಯನ್ ಬ್ಯಾರೆಲ್ ಹೆಚ್ಚುವರಿ ತೈಲವನ್ನ ಭಾರತ ಖರೀದಿಸಿದೆ. ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮ ಭಾರತದ ಮೇಲೂ ಬೀರಿದೆ. ಅಮೆರಿಕಾಗೆ ಸೇರಿದ ತೈಲ ಟ್ಯಾಂಕರ್ ಅನ್ನ ಇರಾನ್ ಹೊಡೆದುರುಳಿಸಿದೆ. ಹೋರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕಾಗೆ ಸೇರಿದ ಟ್ಯಾಂಕರ್ ಧ್ವಂಸಗೊಳಿಸಲಾಗಿದೆ. ಅಮೆರಿಕ ಟ್ಯಾಂಕರ್ ಅನ್ನ ಹೊಡೆದುರುಳಿಸಿದ್ದಾಗಿ ಐಆರ್ಜಿಸಿಯಿಂದ ಸ್ಪಷ್ಟನೆ ನೀಡಲಾಗಿದೆ. ಅಮೆರಿಕ ಟ್ಯಾಂಕರ್ ಅನ್ನ ಐಆರ್ಜಿಸಿ ಹೊಡೆದುರುಳಿಸಿರುವುದಾಗಿ ಸ್ಪಷ್ಟನೆ ನೀಡಲಾಗಿದೆ. ಐಆರ್ಜಿಸಿ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ. ಅಮೆರಿಕಾಗೆ ಸೇರಿದ ತೈಲ ಟ್ಯಾಂಕರ್ ಅನ್ನ ಇರಾನ್ ಹೊಡೆದುರುಳಿಸಿದೆ. ಈ ಬಗ್ಗೆ ಐಆರ್ಜಿಸಿ ಕನ್ಫರ್ಮೇಷನ್ ಕೊಟ್ಟಿದೆ. ಹೋರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕಾಗೆ ಸೇರಿದ ಟ್ಯಾಂಕರ್ ಅನ್ನ ಇರಾನ್ ಧ್ವಂಸಗೊಳಿಸಿದೆ. ಇರಾನ್ ಮೇಲೆ ನಿನ್ನೆ ರಾತ್ರಿ ಭೀಕರ ದಾಳಿಯನ್ನ ಅಮೆರಿಕ ನಡೆಸಿದೆ. ಇರಾನ್ನ 20ಕ್ಕೂ ಹೆಚ್ಚು ಹಡಗುಗಳನ್ನ ಅಮೆರಿಕ ಹೊಡೆದಿದೆ. ಯುದ್ಧ ನೌಕೆಗಳನ್ನೇ ಟಾರ್ಗೆಟ್ ಮಾಡಿ ಅಮೆರಿಕದಿಂದ ದಾಳಿ ಮಾಡಲಾಗಿದೆ. ನಿನ್ನೆ ರಾತ್ರಿ ನಡೆದಿರುವಂತಹ ದಾಳಿ ಇದು. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. 20 ಹಡಗುಗಳನ್ನ ಹೊಡೆದುರುಳಿಸಲಾಗಿದೆ. ಇರಾನ್ನ 20ಕ್ಕೂ ಹೆಚ್ಚು ಹಡಗುಗಳನ್ನ ಅಮೆರಿಕ ದಾಳಿ ಮಾಡಿ ಹೊಡೆದುರುಳಿಸಿದೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇರಾನ್ ಮೇಲೆ ನಿನ್ನೆ ರಾತ್ರಿ ನಡೆದಿರುವಂತಹ ದಾಳಿ ಇದು. ಈ ದಾಳಿಯಲ್ಲಿ 20ಕ್ಕೂ ಹೆಚ್ಚು ಹಡಗುಗಳು ಧ್ವಂಸ ಆಗಿದೆ. ದಾಳಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಅಮೆರಿಕದಿಂದ ಇರಾನ್ ಮೇಲೆ ನಡೆದಿರುವಂತಹ ದಾಳಿ. ಯುದ್ಧ ನೌಕೆಗಳನ್ನೇ ಟಾರ್ಗೆಟ್ ಮಾಡಿ ಅಮೆರಿಕದಿಂದ ದಾಳಿ ಮಾಡಲಾಗ್ತಾ ಇದೆ. ಈ ದಾಳಿಯಲ್ಲಿ 20ಕ್ಕೂ ಹೆಚ್ಚು ಹಡಗುಗಳು ಧ್ವಂಸ ಆಗಿದೆ. ನಿನ್ನೆ ರಾತ್ರಿ ನಡೆದಿರುವಂತಹ ದಾಳಿ ಇದು. ಅಮೆರಿಕದಿಂದ ಇರಾನ್ ಮೇಲೆ ಆಗಿರುವಂತಹ ದಾಳಿ. ಯುದ್ಧ ನೌಕೆಗಳನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾ ಇರುವಂತಹ ದಾಳಿ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.